ಭದ್ರಾ ಮೇಲ್ದಂಡೆ ಯೋಜನೆಗೆ ಇವರೇ ಘೋಷಣೆ ಮಾಡಿದ್ದು ಆಗಲೇ ಹೇಳಿದೆ ನಾನು 5,300 ಕೋಟಿ ಕೊಡಲೇ ಇಲ್ಲ. 15ನೇ ಹಣಕಾಸಿನ ಆಯೋಗ ನಮಗೆ ಕೊಡಬೇಕಾಗಿರೋ ದುಡ್ಡು 6,000ಕ್ಕಿಂತ ಹೆಚ್ಚು ಕೋಟಿ ದುಡ್ಡುಗಳನ್ನು ಇವತ್ತರೆಗೂ ಕೊಡಲೇ ಇಲ್ಲ. ಏನ್ ಮಾಡ್ತಿದ್ದೀರಿ ನೀವು? ಮಹಿಳೆಯರ ಬಗ್ಗೆ ಮಾತನಾಡ್ತಾರೆ ಇವರು. ಮಹಿಳೆಯರ ಬಗ್ಗೆ ಇದೆಲ್ಲ ಬಂದ್ರೆ ತಾನೇ ಮಹಿಳೆಯರ ಉತ್ತರೀಕರಣ ಮಾಡಕ್ ಆಯಾ ರಾಜ್ಯ ಸರ್ಕಾರಗಳು ಮಹಿಳೆಯರು ಕೊಡಬೇಕಾಗಿರೋ ಕಾರ್ಯಕ್ರಮಗಳು ಕೊಡಕ್ಕಾಗೋದು. ಹೌದಾ ಇಲ್ವಾ? ಹೌದು. ಕೇಂದ್ರ ಸರ್ಕಾರದಿಂದ ಬರ್ಬೇಕು, ಆಯಾ ರಾಜ್ಯಗಳಿಗೆ ಬರ್ಬೇಕಾಗಿರೋ. ನಾವು ನಿಯಮದ ಅಡಿಯಲ್ಲಿ ಇದ್ದೇವಪ್ಪ ಒಕ್ಕೂಟ ವ್ಯವಸ್ಥೆಯಲ್ಲಿ, ಒಪ್ಕೊಳ್ಳೋಣ. 4 ಲಕ್ಷ ಕೋಟಿ ತೆರಿಗೆ ಕೊಡ್ತೇವೆ. ಕರ್ನಾಟಕಕ್ಕೆ ನೀವು ₹1 ತೆರಿಗೆ ಕೊಡೋರಿಗೆ 60 ರೂಪಾಯಿ ಕೊಡ್ತೀರಿ ದುಡ್ಡು. ನಾವು 100 ರೂಪಾಯಿ ಕೊಡ್ತೇವೆ, ನಮ್ಗೆ 18 ಪೈಸೆ 18 ರೂಪಾಯಿ ಕೊಡ್ತೀರಿ. ಸರಿಯಾ? ಅಲ್ಲ ಸರಿಯಾ? ತಾರತಮ್ಯ ನೀತಿ ಅಲ್ವೇ? ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಆರ್ಥಿಕ ಇದ್ರದ್ದೇನು ನಾವು ಕಮಿಟಿಲಿ ಇದ್ದೀವಿ, ಅದೆಲ್ಲ ನಾವು ಚರ್ಚೆ ಮಾಡ್ತೀವಿ. ನಮ್ಗೆ ಹಿಂಗೆ ಬರಬೇಕು ಅಂತ ಒಪ್ಪಿಗೆ ಪಡ್ಕೊಂಡಿದ್ದೀವಿ. ಒಪ್ಪಿಗೆ ಪಡ್ಕೊಂಡಿರೋ ದುಡ್ಡೇ ಕೊಡ್ತಿಲ್ವಲ್ಲ ನೀವು ಕರ್ನಾಟಕಕ್ಕೆ, ಯಾಕಪ್ಪ? ಮತ್ತು ಇವಾಗ ಏನು ಭಾಷಣ ಮಾಡ್ತೀರಿ ನೀವು ಬಜೆಟ್ ಮೇಲೆ? ಆಯ್ತಪ್ಪ, ಈಗ 2.5 ಲಕ್ಷ ಏನು ಆದಾಯ ಮಿತಿ ಒಳಗಡೆ ಇಟ್ಕೊಂಡಿದ್ದೀರಿ, ಅದನ್ನು 15 ಲಕ್ಷಕ್ಕೆ ಏರಿಸ್ತಾರ? 5ರಿಂದ 15 ಲಕ್ಷಕ್ಕೆ ನಿರೀಕ್ಷೆ ಇದೆ. ಮಹಿಳೆಯರು ಇವತ್ತು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಫ್ರೀಯಾಗಿ, ಅದು ನಾವು ಕೊಟ್ಟಿರೋ ಕಾರ್ಯಕ್ರಮ. ಮಹಿಳೆಯರ ಅಕೌಂಟ್ಗೆ ಪ್ರತಿ ತಿಂಗಳು 2,2 ಸಾವಿರ ದುಡ್ಡು ಹೋಗ್ತಾ ಇದೆ. ನಾರಿಶಕ್ತಿ ಯೋಜನೆ ಮತ್ತು ಬಸ್ಸಲ್ಲಿ ಓಡಾಡ್ತಾ ಇರೋದು, ಮತ್ತು 200 ಯೂನಿಟ್ ಫ್ರೀ ಕೊಟ್ಟಿದ್ದೇವೆ. ನಿಮ್ದೇನಪ್ಪ ಕೊಡುಗೆ ಭಾರತ ದೇಶಕ್ಕೆ? ಅವರು ಕಿಸಾನ್ ಸಮ್ಮಾನ್, ಮನಮೋಹನ್ ಸಿಂಗ್ ಅವರು ಕಿಸಾನ್ ಸಮ್ಮಾನ್ ಏನೇನು ಕೊಟ್ಟಿದ್ದು? ನಾನು ಕಿಸಾನಪ್ಪ, ನಮ್ಮ ಮನೆ ರೈತರು, ನಾನು 1.5 ಎಕರೆ ಜಮೀನಿದೆ. ಏನು ಕೊಟ್ಟಿದ್ದೀರಪ್ಪ? 6,000 ರೂಪಾಯಿ ಕೊಡ್ತಿದ್ದೀನಿ ವರ್ಷಕ್ಕೆ ಅಂತ ಹೇಳ್ತಿದ್ದೀರಲ್ಲ, ಅದನ್ನು 12,000 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ತಾರಾ? ಘೋಷಣೆ ಮಾಡಿದಾಗ ಗೊತ್ತಾಗುತ್ತೆ ಇವ್ರ ಸತ್ಯ ಅಸತ್ಯತೆಗಳು. ಈಗ ಗೊತ್ತಾಗುತ್ತೆ. 12,000 ಮಾಡ್ತೀರಿ. 12,000 ಮಾಡಿಬಿಟ್ಟು ಗೊಬ್ಬರದ ಬೆಲೆ ಎಷ್ಟಕ್ಕೆ ಏರಿಸ್ತೀರಿ? 2,000. ಅಲ್ಲ, ಯಾವ ಸಬ್ಸಿಡಿ ಕೊಡ್ತಿದ್ದೀರಿ? DAP ಒಂದು 4,000 ರೂಪಾಯಿ ಸರ್ ಒಂದು ಮೂಟೆ. ಅದು ಹಾಕ್ಲಿಲ್ಲ ಅಂದರೆ ಒಂದೇ ಒಂದು ಚಿಗುರು ಮೇಲಕ್ಕೆ ಎದ್ದೇಳೋದಿಲ್ಲ, ಕಾಳು ಒಂದು ಇದನ್ನು ಹೊಡೆಯೋದಿಲ್ಲ, ಮೇಲಕ್ಕೆ ಬರೋದಿಲ್ಲ ಭೂಮಿಯಿಂದ ಈಚೆಗೆ. ಅದು ಹಾಕ್ಲಿಲ್ಲ ಅಂದರೆ ಗೊಬ್ಬರ ಎಷ್ಟಿತ್ತದು? 1,000 ರೂಪಾಯಿ ಇತ್ತು. ಎಷ್ಟಿದೆ ಈಗ? 4,000 ರೂಪಾಯಿ. ನೀವಿಲ್ಲಿ 6,000 ರೂಪಾಯಿ ಕೊಡೋ ಥರ ಮಾಡಿ ಅಲ್ಲಿ 4,000 ರೂಪಾಯಿ ಕಿತ್ಕೊತಾ ಇದ್ದೀರಿ ಒಂದು ಮೂಟೆಗೆ. ಅಂಥದ್ದು 10-20 ಮೂಟೆಗೆ 1-2 ಎಕರೆಗೆ ಬೇಕು. ಎಷ್ಟು ದುಡ್ಡು ಹೊಡಿತಿದ್ದೀರಿ? ಏನ್ರಿ ಎಲ್ಲೆಲ್ಲಿ ನಾಟಕ, ಯಾವ್ಯಾವ ತರ ನಾಟಕ? ಸಬ್ಸಿಡಿ ರೈತರ ಗೊಬ್ಬರದ ಮೇಲೂ ದುಡ್ಡನ್ನು ವಸೂಲಿ ಮಾಡಿ, ಕ್ರಿಮಿನಾಶಕಗಳ ಬೆಲೆ ಅಂತೂ ಗಗನಕ್ಕೇರಿ ಮುಟ್ಟಿದ್ದಾವೆ. ಯಾವುದೇ ತರಕಾರಿ ಬೆಳೆಗಳಾಗಲಿ, ಯಾವುದೇ ಉತ್ಪನ್ನಗಳಾಗಲಿ ಭೂಮಿಯಿಂದ ಮೇಲಕ್ಕೆ ಬಂದು ಕ್ರಿಮಿನಾಶಕಗಳು ಬಳಸದೆ ಹೋದರೆ ಯಾವುದೇ ಪದಾರ್ಥಗಳು ಬೆಳವಣಿಗೆ ಅಲ್ಲ ಸರ್. ಈ ಕಾಂಗ್ರೆಸ್ ಅವಧಿಯಲ್ಲಿ ಏನು ಬೆಲೆ ಏರಿಕೆ ಆಗೇ ಇಲ್ವಾ? ಎಲ್ಲವೂ ಒಂದೇ ಇತ್ತಾ? ಒಪ್ಕೊಳ್ಳೋಣ. ಕರ್ನಾಟಕ ಒಪ್ಕೊಳ್ತೇನೆ ನಾನು. ಒಂದು ನಿಮಿಷ, ನಿಮ್ಮ ಮಾತು ಒಪ್ಕೊಂಡೆ. ನಾನು ಒಪ್ಕೊಂಡೆ. ನಮ್ಮದು ಪಂಚವಾರ್ಷಿಕ ಯೋಜನೆಗಳಂತ ಕೊಟ್ಟಿದ್ದೀವಿ. ಅಲ್ಲೇನು ಹೇಳಿ ಕೆಲಸ? ಭಾರತ ದೇಶ ಸ್ವತಂತ್ರ ಬಂದಾಗ ಎಷ್ಟಿತ್ತು ಹೇಳಿ ನಮ್ಮ ಖಜಾನೆಯಲ್ಲಿ ದುಡ್ಡು? ಎಷ್ಟಿತ್ತು? 1 ಕೋಟಿ. ಇವತ್ತು ಈಗ ಈ ಥರ ಒಂದು ಸಫಿಸ್ಟಿಕೇಟೆಡ್ ವ್ಯವಸ್ಥೆಯಲ್ಲಿ ಇದ್ದೇವೆ ಅಂದರೆ ಎಲ್ಲವೂ ಕೊಟ್ಟಿಲ್ವಾ? ಪ್ರಧಾನಮಂತ್ರಿಯವರು ನಿರ್ಮಲಾ ಸೀತಾರಾಮನ್ ಅವರು ಓಡಾಡ್ತಿರೋ ಕಾರ್ಗಳು ಹಾಗೆ ಬಂದ್ಬಿಡ್ತಾ? ಮ್ಯಾಜಿಕ್ ಮಾಡ್ಬಿಟ್ರಾ? ಮ್ಯಾಜಿಕ್ ಇವ್ರು ಬಂದಮೇಲೆ 11 ವರ್ಷದಲ್ಲಿ ಎಲ್ಲ ನಾನು ಹೇಳ್ತಿದ್ದೇನೆ. ಓಕೆ ಹೇಳಿ. ಕಾರ್ಯಕ್ರಮಗಳು ಕೊಟ್ಟಿಲ್ವಾ? ಬಡತನ, ಕಿತ್ತು ತಿನ್ನುವ ಬಡತನ, ಆಹಾರ ಪದಾರ್ಥಗಳ ಕೊರತೆ. ಪುಣ್ಯಾತ್ಮ ಜವಾಹರ್ಲಾಲ್ ನೆಹರುಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಇವ್ರಿಗಿಂತ ಹೆಚ್ಚಾಗಿ ವಿಜ್ಞಾನಿಗಳಿಗೆ ನಾನು ನಮಸ್ಕಾರ ಹೇಳ್ತೀನಿ. ವಿಜ್ಞಾನಿಗಳು ಅವತ್ತು ನಮಗೆ ಕೊಟ್ಟ ಸಹಕಾರ ಈ ಭಾರತ ದೇಶಕ್ಕೆ. ಭಾರತ ದೇಶದ ಜನರು ಆಹಾರ ಕೊರತೆಯನ್ನು ನೀಗಿಸೋದಕ್ಕೆ ಅವರು ತಗೊಂಡ್ಕೊಂಡ ವೈಜ್ಞಾನಿಕ ಕಾರ್ಯಕ್ರಮಗಳಿಂದ ನಾವು ಇವತ್ತು ಭಾರತ ದೇಶದ ಜನ 1.40 ಏನು ಜನಸಂಖ್ಯೆ ಇದ್ದೇವೆ, ಅವತ್ತು ತಗೊಂಡಿದ್ದ ಕಾರ್ಯಕ್ರಮಗಳಿಂದ ಅಲ್ವಾ ಎಷ್ಟು ಜನಸಂಖ್ಯೆ ಬಂದಿದ್ದು ಭಾರತ ದೇಶಕ್ಕೆ? ಇಲ್ಲ ಅಂದರೆ ಎಲ್ಲರೂ ಸಾಯಬೇಕಾಗಿತ್ತಲ್ವ? ಏನೂ ಮಾಡಿಲ್ಲ. ತೆರಿಗೆ ಹಾಕಿದ್ದೇವೆ, ಜನರಿಗೆ ನೋವಾಗದೇ ಇರೋ ಥರ ತೆರಿಗೆ ಹಾಕಿದ್ದೇವೆ.